ನನ್ನಲ್ಲಿದ್ದ ಕುದುರೆಗಳನ್ನು ಹೇಳಿ ತೋರಿಸು. ನಾನು ನೋಡಲಿಲ್ಲ ಸಾಹಸದ ಸಮರ್ಥವನು. ಆಗಲೇ ರಾಜಗೋಪಾಲೇ ಸಿದ್ಧಾಂತ ಮಾಡಿ ತೋರಿಸಿದೆ. ನೋಡಲಿ. ನೋಡು ನೋಡು ಕಮಲ ಪದ್ಮಾಕ್ಷರೇ, ಸಮರಕ್ಕೆ ಹಿಂದೆ ಕಂಡ ಬಂದ ಬರುವ ಒಬ್ಬನ ಪುತ್ರ, ಕಾಸರಿನ ತಂಗಿ ಸೂರ್ಯನ ಪುತ್ರ, ಕಾಸರಿನ ಸೋದರ ಶಿವಸಿದ್ಧ ಬೀಜವನ್ನು ಹಾಡುತ್ತೇವೆ. ನಿನ್ನ ಮಗನು ಗದ್ದವಯ್ಯನ ಗೆದ್ದವಯ್ಯನು ರಾಜಕುಮಾರಿ ಗಂಡಕವನು ಬರುವೆ. ಜೈ ಸಿದ್ದೇಶ್ವರ ಕಿ ಜೈ. ಜೈ ಸಿದ್ದೇಶ್ವರ ಕಿ ಜೈ. ಜೈ ಸಿದ್ದೇಶ್ವರ ಕಿ ಜೈ. ರಕ್ಕಸರ ಈ ಕಳ್ಳನು ಬಂಧಿಸ್ರಿ ಬಂಧಿಸ್ರಿ. ಅವನನ್ನು ಹಿಡಿದುಕೊಂಡು ಬರುವರು. ಎಲ್ಲೋ ಮಂದ ಮದಿಯಾದ ರಕ್ಕಸರೇ, ಮಕ್ಕಳ ಮನ ಸುತ್ತು ಮೀರಿದ ಹಾಗೆ ಅಂಜುವರೆ ಸತ್ತು ಮನೆಯ ಗಜವನ್ನು ಸೋಜಿದನು. ಈ ಕ್ಷಣದಲ್ಲಿ ಈ ರಕ್ಕಸರ ಮೇಲೆ ಹಕ್ಕು ಸಕ್ಕ ಸಿಕ್ಕು ರಕ್ಷಕರು ಸಾವೆ. ನಿಮ್ಮನ್ನು ಭೂಮಿಗೆ ಅಪ್ಪಳಿಸಿ ಪ್ರಾಯ ಕಳೆದು ರಕ್ತವನ್ನು ಕುಡಿದರು. ಮಹಾಪ್ರಭು, ಆ ಕಪಟ ವೀರೇಶ್ವರನು ಮಹಾಬಲಿಶಾಲಿ ಇರುವನು. ನಮ್ಮ ಮೇಲೆ ಕೊಲೆ ಪ್ರಯೋಗ ಮಾಡಿ ನಿಮ್ಮ ಮಗಳನ್ನ ಕನ್ಯಾ ಕಾಮರಂತೆ ಅವರಲ್ಲಿ ಪರಾರಿ ಹೋದರು ಪ್ರಭು. ಚೀಫ್ ಸೆಕ್ರೆಟರಿ, ಹೇಳಿದೆ ಎಂತ ಹೇಳಿದರೆ ಮಾತನಾಡ್ತೀವಿ. ನನ್ನ ಮುಂದೆ ನಿಂತು ನಡೆಯಲಿಲ್ಲ. ನನ್ನ ಮುಂದೆ ನಿಂತು ಮುಖ ತೋರಿಸಬೇಡರಿ. ಅಯ್ಯೋ, ಇನ್ನೇನು ಮಾಡಲಿ? ಎಲ್ಲವೂ ತಪ್ಪಿದೆ, ದೈವಲಿಕ್ಕಿದ್ದು ತೆಪ್ಪಲಿಲ್ಲ. ನಿಂತಿ ಹೋದ ಮಾತಿಗೆ ಚಿಂತಿಸಿದ ಫಲವೇನು? ಈ ಎಲ್ಲವೂ ಆ ಶಿವನಿಚ್ಛೆ, ಆ ಶಿವನಿಚ್ಛೆ. ನಮೋ ನಮೋ ಜಗೇಶ್ವರ, ತಮ್ಮ ಜನಗಮನಗಳಿಗೆ ವಂದಿಸನು. ನಿಮಗೆ ದೇವರಲ್ಲಿ ಹೇಳಲು ವಿಶ್ವಸಿದ್ದೀರಾ? ಸತ್ಗುಣ ಶ್ರವಣಿ ಪುಣ್ಯ ವಸ್ತುವೆ ಭೂಲೋಕನೆ ಬಿಟ್ಟು ಕೈಲಾಸಕ್ಕೆ ಬಂದ ವಿಷಯವೇನಿರುವುದು ಕುಮಾರ? ಅಲ್ಲೇ ಹೇಳ ಏನಿದೆ? ಭಕ್ತ ರಕ್ಷಕ ವಾಸಿ ಮುಕ್ತನ ಹರಡಿ ನನ್ನ ಓಡೋದರಲ್ಲಿ ಕಳಿಸಿ ಕಷ್ಟಪಡಿಸೋದು ನ್ಯಾಯ ಇದೆವಾ? ಈಗ ನಮಗೊಬ್ಬ ಪರಮ ಶಿಕ್ಷಣ ಕಳಿಸಬೇಕೆಂದು ಇದರಲ್ಲಿ ಬೆಳ್ಕೊಂಡಿದ್ದೇವಾ? ಭಕ್ತ ವೀರ ಚಿತ್ತಿಟ್ಟ ಕೇಳು. ಏಳು ಸಮುದ್ರ ಹತ್ತಿಗೆ ಬ್ರಹ್ಮಿ ದೇವಿರೋಳು. ಅಲ್ಲಿಗೆ ಹೋಗಿ ಕೇಳಿದರೆ ತೋರಿಸೋಳು ನಿನ್ನ ಶಿಷ್ಯನನ್ನು. ಮೂರು ಲೋಕದಲ್ಲಿ ಈ ಸಮಯದಲ್ಲಿ ಓಡುವ ಶಿಷ್ಯನ ಕಳಿಸಬೇಕೆಂದು ಬೇಡಿಕೊಳ್ಳೇವಾ? ಶುದ್ಧ ಭಾವದ ಮುದ್ದವರುವೆ ಕಳಿಸುವೆನು ನಿನಗೆ. ಗಂಧರ್ವ ಹಾಲ ಪತ್ರಿ ಪೂರ್ಣ ತಂದೆ ತುಕ್ಕಪ್ಪರಾಯನ ಪುತ್ರ ವೀರ ಮಾಳಿಂಗರಾಯನನ್ನು ಕರೆದುಕೊಂಡು ಬಾ. ಆಗಲಿ ಗುರುದೇವ, ತಮ್ಮ ಆಜಂತೆ ಕೇಳಿ ಈದ ಮಾಳಿಗೆಯನ್ನು ಕರೆದುಕೊಂಡು ಬರುವಂದೇವಾ? ನಿನಗೆ ದೇವರಲ್ಲಿ ಹೋಗಿ ಭಾಷೆ ಬೇಡ. ಆಗಲಿ ಗುರುದೇವ, ಹೋಗುವೆ. ಮಾಳಿಂಗ ಸರ್ವಪತಿಯಾದ ಕೈಲಾಸವಾಸಿ ಶಂಕರ ದರ್ಶನಕ್ಕೆ ಬೇಗನೆ ಹೋಗು ನಡೆಯ. ಗುರುದೇವ, ಅನಂತ ಬ್ರಹ್ಮಾಂಡ ನಾಯಕನಾದ ಆ ಪರಶಿವನು ಅನೇಕ ಜನ್ಮ ಪರಿಸುತ್ತನು. ಕೇವಲ ಅವನ ಕೃಪೆಯಿಂದಲೇ ಸಮಸ್ತ ಪ್ರಾಣಿಗಳ ಸಂಸಾರ ಬಂಧನದಿಂದ ಬಿಡಿಸುವನು. ಈ ವಿಷಯದಲ್ಲಿ ಅವನ ಅನುಗ್ರಹ ಕಾರಣವೇ ತಮ್ಮ ಆಜ್ಞೆಯಂತೆ ಆ ನಿರ್ಮಲ ಪುರುಷನ ದರ್ಶನಕ್ಕೆ ನಡೆಯಲಿ ಹೋಗೋಣ. ಆಗಲಿ ಶಿಷ್ಯ, ಹೋಗೋಣ. ಚಂದ್ರಮೌಳೇಶ್ವರ ಓಂ ನಮೋ
ದೇವಾದಿ ದೇವ ತಾವು ಹೇಳಂತೆ ಸಪ್ತ ಸಮಯ ದಾಟಿ ಹೋಗಿ ಬ್ರಹ್ಮದೇವರಿಗೆ ಭೇಟಿಯಾಗಿ ನನ್ನ ಶಿಷ್ಯರ ಸಮಾಚಾರವನ್ನು ಕೇಳಿಕೊಂಡು ಬಿಲ್ಲಾರ ಪಟ್ಟಣಕ್ಕೆ ಬಂದು ಈರ ಮಾಯಿಗಳನ್ನು ಕರೆತಂದಿದ್ದೀನಿ ದೇವ. ವೀರೇಶ, ಧನ್ಯ ಧನ್ಯ, ಮೆಚ್ಚಿದರೆ ಶುದ್ಧ ಭಾವಕ್ಕೆ ಈ ದರೆಯನ್ನು ಕೀರ್ತಿಯಿಂದ ಮೆರೆದು ಶಿವ ಫಲವೇ ಪ್ರಾಪ್ತವಾಗಲೆಂದು ಸಂತೋಷಿಸಿದೆ. ಮಾಳಿಂಗ, ನೀನು ಸುಜ್ಞಾನಿತನಾಗು. ನೀನು ಅಂದರು ನಿಜವಾಗಲಿ ಈ ಭವನದಲ್ಲಿ. ನಿಮಗೆ ಜಯವಾಗಲಿ ಭಕ್ತರೇ, ನಾನು ಹೋಗಿ ಬರುವೆನು. ಆಗಿ ಬಂದೇವ, ಹೋಗಿ ಬನ್ನಿರಿ. ಮಾಳಿಂಗ, ಸರ್ವಪತಿಯಾದ ದೇವಶವಾಸಿ ದರ್ಶನವಾಯಿತು. ಇನ್ನು ಚಕ್ರವರ್ತಿ ದೇವಸಿದ್ದೇಶ್ವರ ದರ್ಶನ ಮಾಡುತ್ತ ಬೇಗ ಹೋಗಿ ನಡೆಸಿದ್ಯಾ? ಗುರುವೇ, ಜಗನ್ನಾಯಕನಾದ ಗುರು ರೇವಣ ಸಿದ್ದೇಶ್ವರ ದರ್ಶನಕ್ಕೆ ನಡೆಯಲು ಹೋಗೋಣ. ನಡ್ಯಾ, ಹೋಗೋಣ. ನಮೋ ನಮೋ ದೇವ. ಪರಮ ಪಾವನ ಶ್ರೀ ಗುರುವೇ, ಶಂಕರನ ಮೆಚ್ಚಿಸಿ ಈರ ಮಾಳಿಗೆಯನ್ನು ಕರೆತಂದಿದ್ದೀನಿ ದೇವ. ನಮ್ಮಿಬ್ಬರನ್ನು ರಕ್ಷಿಸಿ ಆಶೀರ್ವದಿಸಬೇಕೆಂದು ಬೇಡಿಕೊಳ್ಳಿದ ದೇವ, ಬೇಡಿಕೊಳ್ಳಿದೆವು. ಜಯವಾಗಲಿ ಏನು ಭಕ್ತರೇ. ತರಲು ವೀರೇಶ್ವರ ವೀರ ಮಾಳಿಗರೇ, ಈ ಭವನಗಳು ಇವರಿರುವರು ತರತರದ ಮಹಿಮೆಯನ್ನು ತೋರಿಸಿಕೊಡುವೆ. ನನ್ನ ಶುಭ ಆಶೀರ್ವಾದ ನಿಮಗಿದೆ. ಹೋಗಿ ಬನ್ನಿರಿ ಭಕ್ತರೇ. ಆಗಲಿ ಗುರುದೇವ, ತಮ್ಮ ಆಜ್ಞೆಯಂತೆ ತಳುವೆನು. ಜಯವಾಗಲಿ ವೀರೇಶ, ಹೋಗಿ ಬನ್ನಿರಿ. ಈ ಗ್ರಾಮದ ಹೆಸರು ಏನಿರೋದು ಹೇಳಿ. ಮಾಳಿಂಗ, ಈ ಗ್ರಾಮದ ನಾಮವನ್ನು ಹಾಳುಬಾಯಿ ಎಂದು ಕರೆಯುವರು. ಗುರುವೇ, ಈ ಗ್ರಾಮವು ಬಹಳ ಶೋಭಾಯಮಾನಿತ ಅನಿಸ್ತದೆ. ಮಾಳಿಂಗ, ಈ ಹಾಳುಬಾಯಿಯಲ್ಲಿ ಹೋಗಿ ಸಂಚಾರ ಮಾಡಿಕೊಂಡು ಬರುವೆಯಾ? ಆಗಲಿ ಗುರುದೇವ. ಆಗಲಿ, ಹೋಗು ಶಿಷ್ಯ. ನೀನು ಬರುವವರೆಗೆ ಈ ದೇವಸ್ಥಾನದಲ್ಲಿ ನಾನು ವಿಶ್ರಾಂತಿ ಪಡೆಯುವೆನು. ಒಳ್ಳೆಯದು ಗುರುದೇವ, ನಾನು ಈಗಲೇ ಹೊರಡುತ್ತೇನೆ. ರಸ್ತೆಯಲ್ಲಿ ತಿರುಗಿ ತಿರುಗಿ ಹೆಂಡೆ ಹಿಡಿದೆನು. ಈಗ ನಮ್ಮ ಗೌಡರ ಆಕಳು ಎಮ್ಮೆ ಬರೋ ಹೊತ್ತಾಯಿತು. ಅವ ಬಂದ ಮೇಲೆ ನನ್ನ ಬುಟ್ಟಿ ತುಂಬುವುದು, ಅದು ಅಲ್ಲಿ ನಮ್ಮ ಸೌಕಾರ ನಗರಿಕವಾನ ದನಗಳು ಬರುವು. ಬಡವರ ಮನೆಗೆ ಭಾಗ್ಯ ಬಂದಂತಾಯಿತು. ಹಿಡಿರಿ ಬಡವಿ ಆಂಬಲೆ ಭಿಕ್ಷೆಯನ್ನು. ಹೊಸಪ್ಪ ನಾನಪ್ಪ ಅಗಸಪ್ಪ 100 ರೂಪಾಯಿ. ಹೊಸಪ್ಪ ನಾನಪ್ಪ ನಂಬಿಕೆ ಭಾವನೆ ಮನಃಶಾಂತಿ ತತ್ವದಿಂದ ನೀಡಿದ ಆಂಬಲಿ ಯಶಯುತವಾಗಿದೆ. ಭಕ್ತವೇ, ನಿನ್ನ ಭಾವಕ್ಕೆ ನಾನು ಮೆಚ್ಚಿದೆ. ಇನ್ನು ಮೇಲೆ ಹೆಂಡಿ ಹಿಡಿಯುವ ದೇವನ ಹೋಗಿ ಆ ನೋಡ ದೇವನ ನೆನೆಸಿಕೊಂಡು ನೀನು ಅಂಜನೆ ಈ ಬ್ರಹ್ಮಾಂಡದವರು ಬಾಳ ಹೋಗು. ದಾನ ಧರ್ಮ ಮರೆಯಬೇಡ, ಎಚ್ಚರವಿರಲಿ. ಒಳ್ಳೆಯದು ಗುರುಗಳೇ, ನೀವು ಹೇಳಿದಂತೆ ದಾನ ಧರ್ಮ ಎಂದು ಮರೆಯುವುದಿಲ್ಲ. ಆಶೀರ್ವದಿಸಿ. ತಥಾಸ್ತು, ಹೋಗಿ ಬಾ ಮಗಳೇ. ಆತ್ಮೀಯರಾದ
ಆತ್ಮರಾದ ಬಸಪ್ಪ ಮಾನವ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಗುರುವೇ, ನಾನು ಭಿಕ್ಷೆಗೆ ಹೋದಾಗ ಓರ್ವ ಭಕ್ತರಿಗೆ ಒಂದು ಮಾತು ಕೊಟ್ಟು ಬಂದಿಲ್ಲ. ಮಾಲಿಂಗ, ಯಾವ ಭಕ್ತರಿಗೆ ಏನು ಮಾತು ಕೊಟ್ಟು ಬಂದ್ರಿ? ಸರಿಯಾಗಿ ಹೇಳು. ಗುರುವೇ, ಅಂಬಲಿ ನೀಡಿದ ಬರೀ ಭಕ್ತರಾದ ಎಣ್ಣೆ ಹಿಡಿದು ಹೊಟ್ಟೆ ತುಂಬಿಸಿಕೊಳ್ಳುವ ಆ ದೇವರ ಮನೆಗೆ ಹಣ್ಣಿನ ಒಳಗೆಂದು ನುಡಿ ಹೇಳಿ ಬಂದಿರುವನು. ತಾವು ಹಣ್ಣು ಕೊಟ್ಟು ಮನ್ನಿಸಬೇಕೆಂದು ಪ್ರಾರ್ಥಿಸಿಕೊಳ್ಳುತ್ತಿದ್ದೇವಾ? ಹೊತ್ಸ ಮಾಲಿಂಗ, ಕಣ್ಣ ಕಾಣದ ಹೀನರ ಮನೆಗೆ ಹೋಗಿ ಅವಳಲ್ಲಿದ್ದ ಅಂಬಲಿಯನ್ನು ಕುಡಿದು ಅವನಿದ್ದ ಗುಣ ಅರಿಯದೆ ಮತಿಗಿನ ಮಾನವರಿಗಿಂತ ವಚನ ಕೊಟ್ಟು ಬಂದಿರುವಲ್ಲ, ನಿನ್ನ ಮಾತಿಗೆ ಕಳಂಕ ಬರುವುದಿಲ್ಲ ಏನು? ಸುಜ್ಞಾನ ಮೂರ್ತಿ, ಆ ದೇವರ ಮನೆಗೆ ಕೊಟ್ಟಿರುವ ವಚನವು ನಿಷ್ಫಲವಾಗದಂತೆ ಪೂರೈಸಬೇಕು ದೇವಾ. ತಗೊಳ್ಳು ಮಾಲಿಂಗ, ನೀ ಕೊಟ್ಟ ವಚನ ನಿಷ್ಫಲ ಆಗದಂತೆ ಹಣ್ಣು ಒಳಗೆಯನ್ನು ಕೊಟ್ಟು ಅಷ್ಟ ಐಶ್ವರ್ಯ ಸಿಗಿ ಸಂಪತ್ತನ್ನು ಕೊಟ್ಟು ಕಾಪಾಡಿದನು. ಅವಳ ಹೆಂಡಿದ ದೇವನ ಹೋಗಿ ಈಗ ಹೊನ್ನ ದೇವನೆಂದು ಜನರು ಕರೆಯಲಿ. ಜೈ ರೇವಣ ಸಿದ್ದೇಶ್ವರ ಮಹಾರಾಜ್ ಕಿ ಜೈ. ರೇವಣ ಸಿದ್ದೇಶ್ವರ ಮಹಾರಾಜ್ ಕಿ ಜೈ. ರೇವಣ ಸಿದ್ದೇಶ್ವರ ಮಹಾರಾಜ್ ಕಿ. ಹಾ ಶಿಷ್ಯ, ನಿನ್ನ ಮನಸ್ಸಿಗೆ ಶಾಂತಿ ಆಯ್ತೆ? ಒಳ್ಳೆಯದು ಗುರುದೇವ. ಹಾ, ಆಗಲಿಲ್ಲ ಶಿಷ್ಯ, ದೇಶ ಸಂಚೆ ಮಾಡ್ತಾ ಹೋಗೋಣ. ನಡೆಯಿರಿ ಗುರುದೇವ, ಹೋಗೋಣ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಸೇರಿಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಸೇರಿಲ್ಲ. ನಡಿಬಿಡ್ಯಾ, ಬೇಗನೆ ಹೋಗೋಣ. ಶಿವ
ನಡೆಸಿ ಹೋಗೋಣ. ಆದ್ರೂ ಗುರುದೇವ ನಡೆ. ಹೀಗೆ ಹೋದರೆ ಮನೆಯಿಂದ ಮನೆಯಲ್ಲಿ ಕರೆದು ತುಪ್ಪ ಸಕ್ಕರೆ ಹಾಲ ಕೃಷ್ಣಾನ್ನ ಭೋಜನದಲ್ಲಿ ಕೈ ತೊಳೆಸೋಳಿದ್ದೇವ. ಈಗಲೇ ನಾನು ಅವಳ ಮನೆಗೆ ಹೋಗಿ ಅನ್ನ ಪ್ರಸಾದವನ್ನು ನೀಡಿಸಿಕೊಂಡು ಬರುವಿನ ದೇವ. ಹೋಗು ಹೋಗುವ, ಈಗ ತಡ ಮಾಡಿಬೇಡ, ಬೇಗನೆ ಹೋಗುವ. ಆಗಲಿ ಗುರುದೇವ. ಹಾ ತಡ ಮಾಡಿಲ್ಲ. ಓಂ ನಮಃ ಶಿವಾಯ. ಭಗವತಿ ವಿಷಯಾಂದಿ. ನಾನು ಬೇಡುವೆ ಭಿಕ್ಷೆನೇ ರಮ್ಮಯ್ಯ, ನಾನು ಬೇಡುವೆ ಭಿಕ್ಷೆನೇ ರಮ್ಮಯ್ಯ. ಮಾನವಂತರು ನೀವು ಬೇಡುವೆ ನಾನು, ಮಾನವಂತರು ನೀವು ಬೇಡುವೆ ನಾನು ಬೇಡುವೆ ಭಿಕ್ಷೆನೇ ರಮ್ಮಯ್ಯ, ನಾನು ಬೇಡುವೆ ಭಿಕ್ಷೆನೇ ರಮ್ಮಯ್ಯ. ಭಗವತಿ ವಿಷಯಾಂದಿ. ಮಾನವಂತರು ನೀವು ಭಿಕ್ಷೆ ಬೇಡುವೆ ನಾನು, ಮಾನವಂತರು ನೀವು ಭಿಕ್ಷೆ ಬೇಡುವೆ ನಾನು. ತುತ್ತು ಅನ್ನವ ತಂದು ನೀಡಿರುತ್ತಾರೆ, ತುತ್ತು ಅನ್ನವ ತಂದು ನೀಡಿರುತ್ತಾರೆ. ನಾನು ಬೇಡುವೆ ಭಿಕ್ಷೆ ರಮ್ಮಯ್ಯ, ನಾನು ಬೇಡುವೆ ಭಿಕ್ಷೆ, ನಾನು ಬೇಡುವೆ ಭಿಕ್ಷೆ, ನಾನು ಬೇಡುವೆ ಭಿಕ್ಷೆ ರಮ್ಮಯ್ಯ. ಓಂ ನಮಃ ಶಿವಾಯ. ಭಗವತಿ ವಿಷಯಾಂದಿ. ಅಮ್ಮ ಹಸಿದು ಬಂದಿರೋನು ತಾಯಿ, ಸ್ವಲ್ಪ ಅನ್ನ ಪ್ರಸಾದವನ್ನು ನೀಡು. ಭೀಮಕ್ಕ, ಸೋಮಕ್ಕ, ದಾಸಿಯರೇ, ಏನಾಜ್ಞೆ ಇರೋದತ್ತ ಯಾವನೋ ಮಠ ಮಧ್ಯಾಹ್ನದಲ್ಲಿ ಬಂದು ನಮ್ಮ ಮನೆ ಬಾಗಿಲಲ್ಲಿ ನಿಂತು ಭಿಕ್ಷಾಂದೆ ಅಂತ ಒದುತ್ತಿರು ನೋಡೇ ತಿರುಕ. ಅವನಿಗೆ ಸುಮ್ಮನೆ ಹೋಗಂತ ಹೇಳಿ. ಏನಯ್ಯ ಭಿಕ್ಷಿಕ, ನಮ್ಮ ಅಲಾಟರು ಸಿಟ್ಟಿನಿಂದ ಹೇಳಿ ಬೇಡ ಆಗ್ತಿದ್ರೆ ಹೋಗೋ ಮುಂದಕ್ಕೆ. ತಾಯಿಗಳೇ, ಭಿಕ್ಷೆಯನ್ನು ನೀಡಿದರೆ ಹೋಗೋಣಮ್ಮ, ಹಾಗೆ ಹೇಗೆ ಹೋಗಲಿ? ಎಲ್ಲೋ ಭಿಕ್ಷುಕ, ಭಿಕ್ಷೆ ಭಿಕ್ಷೆ ಅಂತ ಸುಮ್ಮನೆ ಹೋಗಬೇಡ. ನಮ್ಮ ಮಾಲಕ್ಕೆ ಈಗ ಊಟವನ್ನು ಮಾಡ್ತೇವೆ, ಅವನಿಗೆ ತುಂಬಾ ನಿದ್ರೆಯನ್ನು ಬರ್ತೈತೆ. ಸುಮ್ಮನೆ ಒಟ ಅಂತ ಉಪ್ಪ ಹಚ್ಚಬೇಡ, ಹೋಗೋದ್ರಿಂದ ಹೊರಗೆ. ಧರ್ಮದ ಭಿಕ್ಷೆ ನೀಡಿದರೆ ಹೋಗೋಣಮ್ಮ. ಮಾಲಾಕ್ತರೆ ಎಷ್ಟು ಹೇಳಿದರು ಭಿಕ್ಷೆ ನೀಡಿರೋದು ನಿತ್ಯ ಬಿಟ್ಟಿದ್ದಾರೆ ನೋಡಿ. ಈಗೇನು ಆ ಭಿಕ್ಷಕನಿಗೆ ಸೊಕ್ಕು ಬಾಳು ಕಾಣುತ್ತದೆ. ನಾನೇ ಅವನು ಸೊಕ್ಕು ಮುರಿಯುತ್ತೇನೆ. ಏನೋ ತಿರುಕ, ಮುಂದಕ್ಕೆ ಹೋಗಂದರೆ ಕಿವಿಯಲ್ಲಿ ಗೂಟ ಜಡದಂತೆ ನಿಂತಿರುವೆಯಾ? ನಿಲ್ಲಬೇಡ, ಮುಂದಕ್ಕೆ ಹೋಗು. ನೋಡಿದೇವಮ್ಮ, ಹಸಿರು ಬಂದಿರೋನು, ಸ್ವಲ್ಪ ಅನ್ನ ಪ್ರಸಾದವನ್ನು ನೀಡು, ತೃಪ್ತಿ ಪಡೆದನು. ನೀಡು ತಾಯಿ, ಹೋಗುವೆನು. ಎಲ್ಲೋ ಕುಳುವಾಕ, ದುಡುದು ತಿನ್ನುವುದು ಬಿಟ್ಟು ಭಿಕ್ಷೆ ಭಿಕ್ಷೆ ಎಂದು ಹರಿವಿದರೆ ಯಾರು ನೀಡುವುದು? ಮರ್ಯಾದೆಯಿಂದ ಮುಂದೆ ಹೊಕ್ಕಿಯೋ ಇಲ್ಲೋ? ಹಣ್ಣುಳ ದೇವಮ್ಮ, ಸ್ವಲ್ಪ ಚಿತ್ತವಿಟ್ಟ ಕೇಳು. ಅನ್ನದಾನದ ಸಂಗತಿ ಹೇಳುತ್ತೇನೆ, ಕೇಳು. ದಾನಕ್ರಿಯೆಯಲ್ಲಿ ಸಾಕ್ಷಾತ್ ಶಿವಯೋಗಿಯು ಉತ್ತಮ ಪಾತ್ರ ಹಾಕಿದರೆ ಅವನಿಗಿಂತಲೂ ಶ್ರೇಷ್ಠ ಪಾತ್ರವು ಶಾಸ್ತ್ರ ವಿಚಾರದಿಂದ ಯಾವುದೂ ಇರುವುದಿಲ್ಲ. ಶಾಂತ ಭಾವದಿಂದ ಶಿವಯೋಗಿಗೆ ಭಿಕ್ಷೆ ನೀಡು ಮತ್ತು ಅನ್ನವ ದಾನ ಮಾಡಿ ಪುಣ್ಯ ಪದವಿ ಪಡೆದುಕೊಳ್ಳಬೇಕಮ್ಮ. ಎಲ್ಲೋ ತಿಂದ ತಿರುಗೋ ತಿರುಕ, ಅಲ್ಲ ನೀನು ನನಗೆ ಶಾಸ್ತ್ರ ವಿಚಾರವನ್ನು ಹೇಳಲು ಬಂದಿರುವೆಯಾ? ಏ ದಾಸಿಯರೇ, ಇವರನ್ನು ಹೊರಗೆ ದಬ್ಬಿ ಬಿಡಿರಿ. ನಡೆಯಪ್ಪ, ನಡೆಯ, ಮುಂದಕ್ಕೆ ನಡೆ. ಎಂತ ಅಲ್ಪ ಭಕ್ತಿಹೀನ ಗುಣಗಳು ಇವಳು. ಅಜ್ಞಾನದಿಂದ ನನಗೆ ಹೊರದೊಡಿಸಿ ಪರಿಪರಿಯಿಂದ ಹನ್ನೆಂದರ ನುಡಿಗಳನ್ನಾಡಿ ಬರೆದು ಹೊರಗೆ ದಬ್ಬಿದಳು. ಆಗಲಿ, ಪ್ರಥಮದಲ್ಲಿನ ಗುರು ಹೇಳಿರುವುದೇ ನಿಜ.
ಭಿಕ್ಷೆಯನ್ನು ತೆಗೆದುಕೊಂಡು ಬಂದಿಯಾ? ಏನು ಹೇಳಿ ಗುರುದೇವ ಅಂತ ಭಕ್ತಹೀನದ ಸುದ್ದಿಯನ್ನು. ಏನು ಮಾಲಿಂಗ, ಏನಾಯ್ತು? ಚೆನ್ನಾಗಿ ಹೇಳು. ಗುರು ತೇಜ ವಸ್ತುವೆ ಆ ದೇವಮ್ಮನ ಮನೆ ಮುಂದೆ ನಿಂತು ಭಿಕ್ಷೆ ಭಿಕ್ಷೆ ಎಂದು ಎಷ್ಟು ಸಲ ಕೂಗಿದರು. ಕಡುಕೋಪದಿಂದ ನಿಂದನೆ ಹೊಡೆಯಲಾಡಿ ಸೇವಕರಿಂದ ನನ್ನನ್ನು ಬಡಿದು ಹೊರಗೆ ಬಿದ್ದರು ಗುರುದೇವ. ಏನು ಆ ಹಣ್ಣ ಭಾಗ್ಯವಾದ ದೇವಮ್ಮನು ಗರ್ವದಿಂದ ಗುರಿಯಾಗಿ ನಿನ್ನನ್ನು ಹೊರಗೆ ತಪ್ಪಿದರೆ ಕತ್ತಿಗೆ ತಪ್ಪ ಉಪದೇಶ ಮಾಡಿದಂತಾಯಿತು. ನೋಡು ಮಾಲಿಂಗ, ಇನ್ನ ಮೊದಲೇ ಅವರ ಗರ್ವ ಅಹಂಕಾರವನ್ನ ಮಾಲಿಂಗ, ನಾನು ಕೊಟ್ಟ ಧನ ಕಲಿಕದ ಭಾಗ್ಯ ಇಂದಿಗೆ ಸಮಾಧಾನ ಹಣ್ಣುಳ ಭಾಗ್ಯ ಹಾಳಾಗಿ ಹಿಂದೆ ಹೆಂಡಿಡದೆ ಅವನ ಒಂದು ಪರಿಗಣಿಸಿರುವವನೇ ಅವಳಿಗೆ ಹೆಂಡಿಡುವುದು ಅವನ ಎಂಬುದು ಅವನು ಕರೆಯುವುದು ನಿಜ ನಿಜ. ಜೈ ಗುರುದೇವ ಸಿದ್ದೇಶ್ವರ ಕಿ. ಜೈ ಗುರುದೇವ ಸಿದ್ದೇಶ್ವರ ಕಿ. ಜೈ ಗುರುದೇವ ಸಿದ್ದೇಶ್ವರ ಕಿ. ಅಯ್ಯೋ ಶಿವ ಶಿವ, ನಾನೇನು ಗತಿ ಮಾಡಲಿ? ಏನಾಯ್ತು ನನ್ನ ದುರ್ದೈವ? ಸಕಲ ಸಡಗರ ಸೌಭಾಗ್ಯ ಸಂಪತ್ತು ನೋಡು ಹರಿವಿನಲ್ಲಿ ಮುಳುಗಿ ಹೋಯ್ತು. ಸೊಕ್ಕಿನಿಂದ ಮಾತಾಡಿ ಸಿಕ್ಕ ಪದವಿಯನ್ನು ಕಳೆದುಕೊಂಡು ಬಿಟ್ಟೆ. ಕೊನೆಗೆ ಮತ್ತೆ ಹೆಣ್ಣೆ ಹಿಡಿ ಪಾಯ ಬಂತಲ್ಲ ದೇವ. ಲೋಕದಲ್ಲಿ ಗರುವು ಸ್ಥಿರವಲ್ಲ, ಪುರಾಣ ಪುಣ್ಯ ಕಥೆಗಳು ಸುಳ್ಳಲ್ಲ. ಸತ್ಯ ಶರಣರಿಗೆ ಪೂಜಾರಿಗಳಿಗೆ ನಿಂದೆ ಮಾತು ಆಡಿದರೆ ಇದೇ ಪ್ರತಿಫಲ. ಸಿದ್ಧರ ನುಡಿ ಸುಳ್ಳಲ್ಲ,
ನನ್ನ ಹಣಿ ಬರ ಹೇಗಾಯ್ತದೆ ದೇವಾ. ತಾಯೆಂದರೆ ಅಕ್ಕಂದರೆ ಸೊಕ್ಕಿನಿಂದ ಮಾತಾಡಿ ನನ್ನ ಹಾಗೆ ಯಾರು ಮಾಡಬೇಡದಮ್ಮ. ಹಸಿದು ಬಂದವರಿಗೆ ಒಂದು ತುತ್ತ ಅನ್ನ ನೀಡಿರಿ. ನನ್ನ ಹಾಗೆ ಮಾಡಿದರೆ ನನಗಾದ ಗತಿ ನಿಮಗೆ ಯಾರಿಗೆ ಬರಬಾರದಮ್ಮ. ಇಷ್ಟೇ ಇದು ಕೈ ಮುಗಿದು ಕೇಳಿಕೊಳ್ಳುತ್ತಮ್ಮ. ಸ್ವಾಮಿ ಇಲ್ಲಿವರೆಗೆ ಮಾಲಕ್ಕ ಮನೆಯಲ್ಲಿ ಇದ್ದೇವ. ಅಷ್ಟೇ ಎಲ್ಲ ಹೋಗಿ ಮತ್ತೆ ಹಿಂದೇಡು ಪಾಳೆ ಬಂತಲ್ಲ. ಮತ್ತೆ ನಿನ್ನ ಮುಂದಿನ ವಿಚಾರ ಏನ? ಲೇ ಸೋಮೆ, ಇದಕ್ಕೆಲ್ಲ ಯಾಕೆ ಚಿಂತೆ ಮಾಡ್ತೀವಿ ಬಿಡ. ನೀನ ದೊಡ್ಡ ಜಗಳ ಮನೆಯಲ್ಲಿ ನಮಗ್ ಸರಿ ಹೋಗುತ್ತಂತ ಜಗದ ಸಿಗ್ದ ನಡಿ ಹೋಗೋ ನಡಿ. ಹೌದು, ನೀನು ಮಾತು ನಿಜ. ಆದ್ರೆ ಇದಿಲ್ಲ ಅಂದ್ರೆ ಇನ್ನೊಂದು ಕೆಲಸ ಹುಡುಕಿದ್ರಾಯ್ತು. ಇದಕ್ಕೆ ಚಿಂತೆ ಮಾಡ್ತೇವೆ. ನಡಿ 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 ಹೋಗೋ ನಡಿ ನಡಿ. ನಡಿಯಕ್ಕ ನಡಿ ಹೋಗೋಣ ಇಬ್ಬರ ಕೊಡೆ ಸುಖದಿಂದ ಕಾಲಿಗೆ ಬಿಡೋಣ. ಅಕ್ಕ ಅಂತ ಇಷ್ಟೊತ್ತಿನವರೆಗೆ ಎಲ್ಲಿ ಹೋಗಿದ್ದಿ ತಮ್ಮ? ನನ್ನ ನೆನಪು ನನಗೆ ಬರಲಿಲ್ಲವೇನು? ಆ ಸಂಗತಿಯನ್ನು ನನಗೆ ತಿಳಿಸಲೇಬೇಕು. ಅಕ್ಕ, ನಾನು ಸುರಲೋಕದಲ್ಲಿ ಹೋಗಿ ಆ ಶಿವನ ಸೇವೆಯನ್ನು ಮಾಡಿ ನನ್ನ ಸೇವೆಗಾಗಿ ಈರುಮರಿಗಳನ್ನು ಕರೆತಂದಿದೆ ಅಕ್ಕ. ನಮ್ಮ ಇಬ್ಬರು ಕೂಡಿಕೊಂಡು ಕಳಿಂಗ, ಅಂಗ, ವಂಗ, ಕದಂಬ ಚಾಲುಕ್ಯ ದೇಶಗಳನ್ನು ನೋಡುತ್ತಾ ಬಂದೇವಕ್ಕ. ಒಳ್ಳೆಯದು ತಮ್ಮ. ಇನ್ನ ಮೇಲೆ ಮುಂದಿನ ವಿಚಾರ ಏನು? ಅಕ್ಕ, ಈ ಹಿಂದೆ ಶಿವಪದ್ಮನ ಅವತಾರದಲ್ಲಿ ನಿರ್ಮಿತಿಯಾದ ಪ್ರಧಾನ ತರುವುದಕ್ಕೆ ಬಂಕಾಪುರಕ್ಕೆ ಹೋಗಬೇಕ. ತಮ್ಮ ದಿನೇಶ, ಏನ ಮಾಡಿದರೆ ಬಂಕಾಪುರದಲ್ಲಿರುವ 52 ಪ್ರಧಾನಿಗಳನ್ನು ತರುವುದಕ್ಕೆ ನಿನ್ನ ಸೌರ್ಯ ಧೈರ್ಯ ನೋಡುವುದಕ್ಕೆ ನಾನು ಬರೆಯೋಣ ತಮ್ಮ. ಆಗ್ಲಕ್ಕ ಬೇಗ ಹೋಗು ನಡೆಯ. ಕೋಣಸುರ ದೈತ್ಯನು ಕೊಪ್ಪಿ ಬೆಳೆದ ನಿಂತಿರೋನು. ಅವನ ಕೊಲೆ ಮಾಡು ಮರತ್ಯ ಲೋಕದಲ್ಲಿ ನಿನ್ನ ಹೊರತಾಗಿ ಯಾರಿಂದಲೂ ಸಾಧ್ಯವಿಲ್ಲ. ಅವನ ಕೊಲೆ ನಿನ್ನಿಂದಲೇ ಆಗಬೇಕಾಗಿದೆ. ಪತ್ರದಲ್ಲಿ ಬರುವ ಸರಿ ವಿಸ್ತಾರವನ್ನು ಓದಿ ತೀವ್ರವಾಗಿ ಸಿದ್ಧನಾಗುವುದು ನಿನಗೆ ನನ್ನ ಶುಭ ಆಶೀರ್ವಾದ ಇರುವುದು. ಹಾ ಅಕ್ಕ, ಇದು ಏನು ಸೂಜಿಗಮ್ಮ? ಕೈಲಾಸದಿಂದ ಕಂಚಿನ ಪತ್ರ ಬಂದು ಬಿದ್ದಿತ್ತಲ್ಲಮ್ಮ. ತಮ್ಮ ದೇಶರ ಆ ಪತ್ರದಲ್ಲಿ ಯಾವ ಸವಿಸ್ತಾರ ಇರುವುದು ಬೇಗನೆ ಓದಿ ನೋಡುತ್ತಮ್ಮ. ಅಕ್ಕ, ಈ ಪತ್ರದಲ್ಲಿ ಮಾಲೆಯನ್ನು ಬರೆದಿದೆ ಅಂದ್ರೆ ಹೊರೆಯ ಮಂಟೂರ ಗೋರ ಅರಣ್ಯದಲ್ಲಿ ಕೋಣಸುರ ರೈತನು ಬರೆದು ಕೊಪ್ಪಿರಿಸಿದನು. ಅವನ ಕೊಲೆ ಮಾಡುವುದು ನಿನ್ನಿಂದಲೇ ಸಾಧ್ಯ. ಈ ಮೊಟ್ಟ ಲೋಕದಲ್ಲಿ ಮಿಕ್ಕಿನಿಂದ ದಲಿತರು ಕೊಲ್ಲುವಿಕೆ ಈಗಿಂದಲೇ ಹೋಗಬೇಕು. ನನ್ನ ಶುಭ ಆಶಯಗಳು ಇರುವುದು. ಅಕ್ಕ, ಆ ಶಂಕರನಿಂದ ಬಂದ ಪತ್ರ ಇಷ್ಟರವಾಯ್ತಕ್ಕ. ಅಕ್ಕ, ಈ ಶಬ್ದ ನಾನು ಕೋಣಸುರ ದೈತ್ಯನ ಮಕ್ಕಳು ಮಾಡಿದ್ರೆ ಹೋಗೋಣಕ್ಕ.
ಯಾವ ರಂಜನ್ ಸಾಬಣ್ಣ ನರಪ್ಪ ಕುಮಾರ ನಾನು ನಿನ್ನ ಬಂದಿರೋಣಪ್ಪ. ನಿನಗೊಂದು ಅದ್ಭುತವಾದ ಸಮಾಚಾರ ತಿಳಿಸಲು ಬಂದಿರುವೆ. ಯಾವ ಸಮಾಚಾರ ತಿಳಿಸಲಿ ಬಂದೆವು? ತಿಳಿಸು ಅಪ್ಪ. ಮಗನೇ, ಇಂದು ನನಗೆ ಬಹಳ ಕೆಟ್ಟ ಸ್ವಪ್ನ ಬಿದ್ದಿದೆ ಅಪ್ಪ. ಅದು ಯಾವುದು ಎಂದರೆ, ಇಂದಿನ ಸ್ವಪ್ನದಲ್ಲಿ ಮನೆಯ ಮುಂದೆ ಹಂದರ ಹಾಕಿದಂತೆ ಆಯಿತು ಮತ್ತು ಮನೆಯ ಕೊಂಬೆಯ ಮೇಲೆ ಕಾಮನ್ನು ಜೋರಿಸುವುದರ ಜೋರ ಬಿಟ್ಟಂತೆ ಆಯಿತು ಮತ್ತು ನಿನ್ನ ಮೈ ತುಂಬ ಜಲದ ಮಳೆಯನ್ನುಟ್ಟು ಕೈಗೆ ಕಂಕನ ಹಣೆಗೆ ಬಾಸಿಂಗನ್ನು ಕಟ್ಟಿ ಮನೆಯ ಮುಂದೆ ನಿನ್ನ ಲಕ್ಷಣವಾಗಿ ಅಕ್ಕಿಕಾಳು ಬಿದ್ದಂತಾಗಿದೆ. ಅದಕ್ಕಾಗಿ ನಿನ್ನ ಜೀವನಕ್ಕೆ ಏನಾದರೂ ಅಪಾಯ ಆಗುವುದೇನೆಂದು ನನ್ನ ಆತ್ಮ ತಳಮಳವಾಗಿ ಏನೆಂದೇ ತಿಳಿಸಲು ಬಂದಿರುವೆ. ಇಂದಿನ ದಿವಸ ನೀನು ಮಲ ಮರೆತು ಎಲ್ಲಿ ಮಲಗರಪ್ಪ ಮಗು. ನನ್ನ ಜೀವನ ಬಗ್ಗೆ ವಿಚಾರ ಮಾಡಬೇಡಮ್ಮ. ಚಂತಿಯನ್ನು ಬಿಟ್ಟು ನಿಶ್ಚಿಂತವಾಗಿ ಅಮ್ಮನ ಮನೆಯಲ್ಲಿ ಹೋಗಮ್ಮ, ಹೋಗು. ನೋಡು ಮಗನೇ ಪರಮೇಶ್ವರ, ನನಗೆ ತಿಳಿದಷ್ಟು ನಾ ಹೇಳುವೆ. ಆ ನಿನ್ನ ಭೋಗದಲ್ಲಿ ಹೇಗಿದೆಯೋ ಹಾಗೆ ಆಗಲಿ. ನಾನಿನ್ನು ಹೋಗಿ ಬರ್ತೀನಪ್ಪ, ಹೋಗಿ ಬರ್ತೇನೆ. ಯಾವುದೇ ವಿಚಿತ್ರ ಸುದ್ದಿ ಹೇಳಲ್ಲ ಬರ್ತಾಳ ತಾಯಿ. ಸುಮ್ಮನೆ ಬಂದು ನಿತ್ಯನ ಹಾಳ ಮಾಡಿದವು. ಮತ್ತೆ ನನಗೆ ನಿತ್ಯ ಬರುತ್ತದೆ, ಮನೆಗೆ ಬರುತ್ತೀರಿ. ಅಕ್ಕ, ಸಕ್ಕಿನ ಗುಣಸುರ ಇಲ್ಲೇ ಮಲಗಿದನು. ನಾನು ಈಗಲೇ ನನ್ನ ದರ್ಶ ಭವನದಿಂದ ಶಿರವನ್ನು ಹರಿದೋಗಿರಬೇಕ. ಹಾ ತಮ್ಮ ವೀರೇಶ, ಮಲಗಿದ ಹೊತ್ತಿನಲ್ಲಿ ದೈತನನ್ನು ಹೊಡೆದರೆ ರಣ ಹೇಳಿ ಎನಿಸಿಕೊಳ್ಳುವೆ. ಈಗಿಂದೀಗಲೇ ಇವನನ್ನು ಎಬ್ಬಿಸಿ ಹೊಡಿ. ಜಗತ್ತದಲ್ಲಿ ನಿನ್ನ ಕೀರ್ತಿ ಅಜರಾಮರವಾಗಲಿ ತಮ್ಮ ವೀರೇಶ್ವರ. ಸ್ವಕ್ಕಿನಿಂದ ನಡೆದ ಬಾಣೇಶ್ವರ, ನಿನ್ನ
ಪ್ರಸಂಗ ಬಂದಿತ್ತಲ್ಲ, ನೀನು ಸಾಕ್ಷಾತ್ ಶಂಕರನವರನ್ನು ಕೊಂದ ಶಿವಸಿದ್ಧ ಬೀರೇಶ್ವರನ ನಿಜ. ನಿನ್ನಂತ ಪುಣಾತ್ಮನ ಕೈಯಲ್ಲಿ ನನ್ನ ಜನ್ಮ ಹೋದ್ರೆ ನನ್ನ ಜನ್ಮ ಪಾವನಾಗುವುದು. ಬೀರೇಶ್ವರ, ನಿನಗೆ ನಾನು ಕೈಯ ಮುಗಿದು ಬೇಡಿಕೊಳ್ಳುವುದೇನೆಂದರೆ ಸೂರ್ಯಚಂದ್ರನವರಿಗೆ ಭೂಮಿ ಮೇಲೆ ಹೆಸರು ಅಗ್ರಾಮರವಾಗಿ ಉಳಿಸು. ಇಟ್ಟೇ ನಿನ್ನ ಪಾದ ಮೇಲೆ ಬಿದ್ದು ಕೇಳಿದನು. ಕದಾಸು ಗಣೇಶ್ವರ, ನಿನ್ನ ಕಾಲ ಬಿದ್ದಲ್ಲಿ ಕೋಡಲಾಗಲಿ, ನಿನ್ನ ಕೋಡ ಬಿದ್ದಲ್ಲಿ ಕೋಡಲಾಗಲಿ, ನಿನ್ನ ದಿಂಡ ಬಿದ್ದಲ್ಲಿ ಮುಂಡೂರಾಗಲಿ, ನಿನ್ನ ರುಂಡ ಬಿದ್ದಲ್ಲಿ ಕ್ವಾಣಗುರಾಗಲಿ, ಸದಾ ನಿನ್ನ ಮಸ್ತಕ ಮೇಲೆ ನೆಲೆಗೊಂಡು ಕರಿಸಿದ್ದೇಶ್ವರ ಹೆಸರಿನಿಂದ ಪ್ರಸಿದ್ಧವನು. ನೆಂಬಿಗಿಟ್ಟ ಬಂದ ಭಕ್ತರ ಇಚ್ಛೆಯನ್ನು ಪೂರೈಸನು. ನಿನಗೆ ನನ್ನ ಶುಭಾಶಯಗಳು. ಪ್ರಾಣ ಬಿಡು ಬಳಸುರ, ಪ್ರಾಣ ಬಿಡು. ನೋಡು ನೋಡು ಮಾಲಿಂಗ, ಬಾವಳಿ ಬೆಳೆಗಳು ಇಲ್ಲೇ ಇರುವು. ಈ ನೋಡ ಹಕ್ಕು ಅತಿ ಶೀಘ್ರದಿಂದ ತರುಣ ನಡೆ. ಒಡೆಯ, ನಿಮ್ಮ ಮಾತಿಗೆ ನಾನು ಎಂದೂ ಹಿಂಸೆಗಳಿಲ್ಲ. ಜಾಗೃತೆಯಿಂದ ತರೋನು ನಡೆಯಿರಿ. ಬೇಗ ನೋಡು ಮಾಲಿಂಗ, ಇಂಥ ಸುಂದರಿ ನಾನು ಎಂದಿಗೆ ನೋಡೇ ಇಲ್ಲಲ್ಲ. ಇವಳನ್ನು ಹೇಗಾದರೂ ಮಾಡಿ ನನ್ನ ವಶ ಮಾಡಿಕೊಳ್ಳಲೇಬೇಕು. ತಮ್ಮ ಬೀರೇಶ್ವರ, ಈ ನೀಚ ಬಂಕನನ್ನು ಸೆರೆ ಹಿಡಿದಿದ್ದಲ್ಲ ತಮ್ಮ ಬೀರೇಶ್ವರ. ಎಲ್ಲೋ ನೀಚ, ಅಕ್ಕನ ಸೆರಗ ಬಿಡುವ ಇಲ್ಲೋ. ಎಲ್ಲೋ ಅದಂದ್ರೆ ನನ್ನ ಅರಮನೆ ಒಳಗೆ ಹೊಕ್ಕು ಭಾವನ ಬಿರುದುಗಳನ್ನು ಒಯ್ಯಕ್ಕೆ ಬಂದಿರೋರ ಇದೋ ನಿಮ್ಮನ್ನು ಒಂದು ನಿಮಿಷದಲ್ಲಿ ದಂಡಿಸಿ ಬಿಡೋದು ಮೂರ್ಖರೇ. ಎಲ್ಲೋ ನೀಚ, ಮಳೆಯರಿ ಕದಲಿಗೆ ಬಂದರೆ ನನ್ನ ಕಾಲಿನ ಹೊತ್ತು ಭೂಮಂಡಲಿಗೆ ಉಳಿಸಿ ಬಿಡು. ಎನ್ನ ಗಾವ ಕಂಡೆ ಮಾಡದೆ ಎಂದಿಗೂ ಬಿಡಬಾರದು. ಎಲ್ಲೋ ಮುಂದೆ ಮಧ್ಯನಾದ ಬೀರೇಶ, ನನ್ನ ಮುಂದೆ ನಿಂತು ಬಡಿವಾರ ಮಾತಾಡಿವೆ ಆ ಮೂರ್ಖ. ತೋರಿಸು ನಿನ್ನ ಪರಾಕ್ರಮವನ್ನು. ಛೀ ದ್ರೋಹಿ, ಗರ್ವದಿಂದ ಇಂಥ ಜಾನಕಿವಿಡಿ ಆಡಿದರೆ ಕೇಳ ಬರುವುದು ನೋಡು. ನಿನ್ನ ಬಾಯಿ ಪೋಲಿಸ ಕೆಲವರು ಯಾರು? ಸ್ವತ್ತ ಮಳೆಯರ ಸಿಹಿಯರ ಮರಿಗೆ ಜಂಬುಕ ಸೈಯಾಡಬಲ್ಲದೆ ನಿನ್ನ ಗರ್ವ ಕಂಡು ಮಾಡದೆ ಎಂದಿಗೂ ಬಿಡದೆ. ನನ್ನನ್ನು ಗೆಲ್ಲುವ ಪರಾಕ್ರಮ ನಿನ್ನಲ್ಲಿ ಇರೋದೇ ಪಾಪಿ. ಎಲ್ಲೋ ವೀರೇಶ, ಸಾಕು ಮಾಡು ನಿನ್ನ ಶೌರ್ಯದ ಮಾತುಗಳನ್ನು. ಪುಣ್ಯ ಬಲ ವೀರ ಪರಾಕ್ರಮ ನಿನ್ನಲ್ಲಿ ಇದ್ದರೆ ಯುದ್ಧ ಮಾಡಲಿಕ್ಕೆ ಸಿದ್ಧನೇ ಆಗು. ಎಲ್ಲೋ ನೀಚ, ಗಲ ಕಡಿದ ಮಾತನ್ನು ಆಡಿ ಈ ಪರಿಯಾದ ಬದುಕಿರುವೆಯಾ? ಈಗ ತರ ಮಾಡದೆ ನಿನ್ನ ಶಿರವನ್ನು ಕಳೆದು ಭೂಮಂಡಲಕ್ಕೆ ಒಳ್ಳಿಸಬಲ್ಲನು. ಸಿದ್ದೇಶ್ವರ ತಲೆಯಿಂದ ಬಾವಳಿ ಬಿಡುವನ್ನು ಒಯ್ಯುವನು. ಬುದ್ಧಿ ಹೇಳಿ ಎಂದಾಗ ಸಿದ್ಧನಾಗು. ಎಲ್ಲೋ ಬೀರೇಂದ್ರ, ಭಾವನ ಬಿರುದುಗಳ ಮೇಲೆ ಹಾಸ್ಯವನ್ನು ಬಿಟ್ಟು ಸುಮ್ಮನೆ ಹಿಂದಕ್ಕೆ ಹೋಗು. ಇಲ್ಲದಿದ್ದರೆ ಯುದ್ಧದಲ್ಲಿ ಒತ್ತಡಿ ಸಾಯಲು ಬೇಡ. ಏನೋ ಗೋಚಕನಾಗಣ. ಸೋಲ ಬರದೆ ಆಳಿ ಬೆಳೆಯುವಂತೆ ನೀ ಆಡುವ ಬಂಡ ಬಡವನ ಮಾತಿಗೆ ಕದನ ಕಲಿಯಾದ ಪುಂಡ ಬೀರೇಶನು ಈ ಭಾವನೆ ಬದಲು ಬಿಟ್ಟು ಹೋಗುತ್ತಿದ್ದ ಏನು ಮತ್ತೆ ಎದ್ದಕ್ಕೋ ಸಿದ್ಧನಾಗುವ. ಒಳ್ಳೆಯದು ಸಿದ್ಧವೀರ, ತೋರಿಸು ನಿನ್ನ ಪರಾಕ್ರಮವನ್ನು. ಇನ್ನೂ ಯುದ್ಧಕ್ಕೆ ಹೋಗಿ ಸಿದ್ಧನಾಗಿದ್ದೇನೆ. ಎಲ್ಲೋ ಕಡು ಪಾಪಿ, ಆಡುವ ಜ್ಯೋತಿ ಅದಕ್ಕೆ ಮೀರೇ ಉಳಿತಂತೆ. ಈಗ ಕಡ ಮಾಡದೆ ನಿನ್ನ ಶಿರವನ್ನು ಕತ್ತರಿಸಿ
ಮಾಡಿ ಮನ್ನ ಮರೆಕಟ್ಟಿನಿ. ಓ ಮಾಲಿಂಗ, ನನ್ನ ಬಾಯಿನಾಟ ಬಂದನಾದನು, ನನ್ನ ಯುದ್ಧ ಮಾಡಿ ಹತನಾಗಿ ಬಂದನು. ಇಲ್ಲಿ ಇಟ್ಟಿರುವ 56 ಬಿಲ್ಲುಗಳನ್ನು ಎನಿಸಿ ತೆಗೆದುಕೊಂಡು ಬಾ, ಹೋಗೋಣ. ತಥಾಸ್ತು ಮಹಾಗುರುಗಳೇ, 52 ಬಿರುದುಗಳಿಗೂ ನಮ್ಮ ಸ್ವತಂತ್ರವಾದವು. ಕೋಣೆ, ಅತ್ತಾಗಿರಿ, ಜಗಜಂಪ, ಡೊಳ್ಳ, ಮರದಿತ್ತಾಳ, ನಿಶಾನೆ ಇವುಗಳೆಲ್ಲ ತೆಗೆದುಕೊಂಡು ವಿಶ್ರಾಮಣೆಯಿಂದ ಮೆಸರಿಸ್ತಾ ಹೋಗಿ. ಆಗಲೇ ಬೇಗನೆ ಹೋಗೋಣ. ಗುರುರಾಜ ಸಿದ್ಧ ಗುರುರಾಜ ಸಿದ್ಧ ರಾಜ ಸಿದ್ಧ ಉನ್ನತ ಮಾತ ಶ್ಯಾಮಧಾಮ